ಮಾನ್ಯ ಶಾಸಕರೇ, ಇವತ್ತು ನಾನು ಕೇಳ್ತಾ ಇದ್ದೀನಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ನೀವೇ ಆಡಳಿತ ಪಕ್ಷ, ಈ ಕ್ಷೇತ್ರದಲ್ಲಿ ನೀವೇ ಶಾಸಕರು, ಯಾಕೆ ಅನುದಾನ ತಂದಿಲ್ಲ, ಯಾಕೆ ಅಭಿವೃದ್ಧಿ ಮಾಡಿಲ್ಲ, ಯಾಕೆ ಗುಂಡಿ ಮುಚ್ಚಿಲ್ಲ? ಭ್ರಷ್ಟಾಚಾರ ಅಂತ ಹೇಳಿದ್ರೆ ಇಡೀ ಆನೇಕಲ್ಲಲ್ಲಿ ಮೊದಲೆಂಗಿತ್ತು ಅಂದರೆ, ಆನೇಕಲ್ ಅಂತ ಹೇಳಿದ್ರೆ ಇಡೀ 224 ಕ್ಷೇತ್ರಕ್ಕೂ ಮಾದರಿ ಕ್ಷೇತ್ರ ಆಗಿತ್ತು ಆನೇಕಲ್ ಕ್ಷೇತ್ರ ಅಂದರೆ. ಈಗ ಆನೇಕಲ್ ಕ್ಷೇತ್ರ ಅಂದರೆ ಭ್ರಷ್ಟಾಚಾರ, ಕೊಲೆ, ಇನ್ನೊಂದು ಮತ್ತೊಂದು ಅನ್ನೋಂಥದ್ದನ್ನು ಇವತ್ತು ಹೆಸರುವಾಸಿಯಾಗಿದೆ. ನೀವು 13 ವರ್ಷಗಳಿಂದ ಬಂದು ನೀವು ಏನು ಮಾಡಿದ್ದೀರ ಅನ್ನೋದನ್ನ ಒಂದು ಸ್ವಲ್ಪ ದಯವಿಟ್ಟು ಹೇಳಬೇಕಾಗಿದೆ. ಏನಿವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಏನಿವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹತ್ತುಬೆಲೆಯ ಒಂದು ಈ ಭಾಗದಲ್ಲಿ ಹತ್ತುಬೆಲೆಯ ಭಾಗದಲ್ಲಿ ವಿಶೇಷವಾಗಿ ಒಂದು ಪ್ರತಿಭಟನೆ ನಡೀತಾ ಇದೆ. ವಿಶೇಷ ಏನೂ ಇಲ್ಲ, ಈಗಾಗಲೇ ಆನೇಕಲ್ ಭಾಗದಲ್ಲಿ ಸಹ 3 ದಿನಗಳ ಹಿಂದೆ ಅಷ್ಟೇ ಪ್ರತಿಭಟನೆ ಆಗಿತ್ತು. ಆ ಪ್ರತಿಭಟನೆಗೆ ಮಾಡಿದ್ವಿ. ಇವತ್ತಿನ ದಿನ ಈ ಭಾಗದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು, ಕಾರ್ಯಕರ್ತ ಬಂಧುಗಳು ಸೇರಿ ಸಾಂಕೇತಿಕವಾಗಿ ಬಹಳ ರಸ್ತೆ ಅಧ್ವಾನ ಆಗಿತ್ತು ಮತ್ತು ಕೆಟ್ಟದಾಗಿತ್ತು. ಆ ಗುಂಡಿ ಮುಚ್ಚುವಂಥ ಕೆಲಸಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ರಿಸ್ಯೂಮನ್ನು ಕೊಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಅವ್ರೇನೋ ಡಸ್ಟ್ ಪೌಡ್ರು ಮತ್ತು ಜಲ್ಲಿಯನ್ನು ಹಾಕಿ ಅದನ್ನ ಪ್ಯಾಚ್ ಮಾಡೋವಂಥ ಕೆಲಸ. ಅಂದರೆ ಕಳಪೆ ಕಾಮಗಾರಿಗೆ ನಾವೇ ಉತ್ತಮ ಅನ್ನೋ ರೀತಿ ಪ್ರದರ್ಶನ ಮಾಡಿ ಈ ಕ್ಷೇತ್ರದ ಶಾಸಕರು ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಮಾತಾಡಿದ್ದೀವಿ, ಶಾಸಕರ ನಡೆ ಯಾವ ಥರ ಇದೆ ಅಂತ. ಏನೇ ಆಗಲಿ, ಇಡೀ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯಾವುದೇ ಹಳ್ಳಿಗೆ ಹೋದರೂ ಸಹ ರಸ್ತೆಗಳು ಗುಂಡಿ ಆಗಿದೆ, ಹಾಳಾಗಿದೆ. ಅದನ್ನು ಸರಿ ಮಾಡಿಕೊಡೋವರೆಗೂ ಸಹ ನಾವು ಅವ್ರನ್ನ ಬಿಡಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಕಾರಣ ಏನಂದರೆ, ಅವ್ರಿಗೆ ಈ ಕ್ಷೇತ್ರದ ಜನ ಏನು 2023ರಲ್ಲಿ ಮತದಾರ ಬಂಧುಗಳು ಮತವನ್ನು ಹಾಕಿ ಅವ್ರನ್ನ ಗೆಲ್ಲಿಸಿರೋದು ಅವ್ರ ಸೇವೆ ಮಾಡಲಿಕ್ಕೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಆ ಸೇವೆ ಮಾಡಲಿಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಅಂದರೆ ಅವ್ರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ನನ್ನ ಕೈಯಲ್ಲಿ ಫಂಡ್ ತರೋಕ್ಕಾಗಲ್ಲ, ನಾನು ಸಮಯ ಕೊಡೋಕ್ಕಾಗಲ್ಲ, ನಾನು ಜನರ ಆಶೀರ್ವಾದ ಪಡೆದು ನಾನು ಗೆದ್ದಿದ್ದೇನೆ, ಆ ಆಶೀರ್ವಾದಕ್ಕೆ ನಾನು ಧಕ್ಕೆ ತರಲ್ಲ ಅನ್ನೋಂಥದ್ದಾದರೆ ಅವರು ಶಾಸಕರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೋಗೋದಾದರೆ ನಾವು ಯಾರನ್ನ ಕೈಯೋ ಕಾಲೋ ಭಾರತೀಯ ಜನತಾ ಪಾರ್ಟಿ ಮತ್ತು ನಾವೆಲ್ಲ ಭಿಕ್ಷೆಯನ್ನು ಎತ್ತಿ ರಸ್ತೆಯನ್ನು ಸರಿ ಮಾಡುವಂಥ ಕೆಲಸ ನಾವು ಜೊತೆಯಲ್ಲೇ ಮಾಡ್ತೀವಿ ಅಂತ ಮಾತನ್ನು ಈ ದಿನ ಶಾಸಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಇದೇನು ಹೊಸದಲ್ಲ. ಈಗ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳಬೇಕು, ಲಾಸ್ಟ್ ಟೈಮು 4 ವರ್ಷದ ಹಿಂದೆ ಅಂತ ಭಾವಿಸ್ತೇನೆ. 4 ವರ್ಷದ ಹಿಂದೆ ಚುನಾವಣೆ ಸಮಯ, ರಾಜ್ಯದಲ್ಲಿ BJP ಸರ್ಕಾರ ಇದ್ದಂಥ ಸಮಯ. ಆ ಸರ್ಕಾರದಲ್ಲಿ SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಮಳೆಗಾಲ, 1 ವರ್ಷ ಚುನಾವಣೆ ಇದೆ. ಮಾನ್ಯ ಈ ಕ್ಷೇತ್ರದ ಪ್ರಭಾವಿ ನಾಯಕರು ಶಾಸಕರಾದಂಥ ಶಿವಣ್ಣವರು ಪಾದಯಾತ್ರೆ ಮುಖೇನ ಹಳ್ಳಿಗೆ ಹೋಗಿ ಚಂದಾಪುರದಲ್ಲಿ ಅವರ ಪಾರ್ಟಿಯ ಒಂದು ಟವಲನ್ನು ನೆತ್ತಿಗೆ ಕಟ್ಕೊಂಡು, ಅಂದರೆ ತಲೆ ಕಟ್ಕೊಂಡು ಪಾಪ ಭಾವುಕರಾಗಿ ಹೇಳೋಕ್ಕಾಗಲ್ಲ. ಅವ್ರಿಗೆ ಯಾವುದಾದ್ರೂ ಒಂದು ಸಿನಿಮಾ ಯಾವುದಾದ್ರೂ ಮಾಡಿದ್ರೆ, ಯಾವುದಾದ್ರೂ ದಯವಿಟ್ಟು ಒಂದು ಸಿನಿಮಾ ಕೊಡಿ ಅವ್ರಿಗೆ, ಅವರೇ ಪ್ರೊಡ್ಯೂಸರ್ ಆಗ್ತಾರೆ, ಡೈರೆಕ್ಟರ್ ಆಗ್ತಾರೆ, ಹೀರೋ ಆಗ್ತಾರೆ, ವಿಲನ್ ಆಗ್ತಾರೆ, ಎಲ್ಲ ಮಾಡೋದಕ್ಕೂ ಈ ಕ್ಷೇತ್ರದ ಶಾಸಕರು ಎಲ್ಲದಕ್ಕೂ ರೆಡಿ ಇರ್ತಾರೆ ಅನ್ನೋಂಥದ್ದಕ್ಕೆ ಇದೊಂದು ಉದಾಹರಣೆ. ಆವತ್ತಿನ ದಿನ ಕಾಲ್ನಡಿಗೆಯಲ್ಲಿ ಬಂದು ಚಂದಾಪುರದಲ್ಲಿ ನಿಂತ್ಕೊಳ್ತಾರೆ. ಚಂದಾಪುರದಲ್ಲಿ ನಿಂತ್ಕೊಂಡು ಮಳೆ ಬರ್ತಾ ಇದೆ, ಆ ಮಳೆಯಲ್ಲಿ ಸಹ ಲೆಕ್ಸದೆ ಪಾಪ ಮಾನ್ಯ ಶಿವಣ್ಣವ್ರು ಏನು ಹೇಳ್ತಾರೆ ಅಂದರೆ, ಸಾರ್ ಕೈ ಮುಗಿತೀವಿ, ಆನೇಕಲ್ ಕ್ಷೇತ್ರದ ಜನ ರಸ್ತೆಗಳು ಹಾಳಾಗಿದೆ, ನನ್ನ ಕೇಳ್ತಾ ಇದ್ದಾರೆ, ನನ್ನ ತಲೆ ಎತ್ಕೊಂಡು ತಿರ್ಗೋಕ್ಕಾಗ್ತಾ ಇಲ್ಲ, ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಹಾಗಾಗಿ ಸರ್ಕಾರ BJP ಸರ್ಕಾರ ಇದೆ, ಬೊಮ್ಮಾಯಿ ಸಾಹೇಬ್ರೆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ಭಾವುಕರಾಗಿ ನನಗೆ ಅನುದಾನವನ್ನು ಕೊಡಿ, ಮಲತಾಯಿ ಧೋರಣೆ ಮಾಡಬೇಡಿ, ನನಗೆ ಅನುದಾನವನ್ನು ಕೊಡಿ ಅಂತ ಕೇಳ್ಕೊಳ್ತಾರೆ. ಆಗ ಪಾಪ ನಾವು ಅಂದ್ಕೊಂಡ್ಬಿಟ್ವಿ, ಎಲ್ಲ ಜನಸಾಮಾನ್ಯರು ಮತದಾರರು ನಾವು ಅಂದ್ಕೊಂಡ್ವಿ ಏನಂತ, ಪಾಪ ಶಿವಣ್ಣ ಇಷ್ಟು ಒಳ್ಳೆ ಬುದ್ಧಿ ಬಂದಿದೆ, ಶಿವಣ್ಣ ಒಳ್ಳೆಯವರು, ಪಾಪ BJP ಸರ್ಕಾರ ಅನುದಾನ ಕೊಡ್ತಾ ಇಲ್ಲ, ಶಿವಣ್ಣ ಏನು ಮಾಡೋದಕ್ಕೆ ಸಾಧ್ಯ ಅಂತ ಮತದಾರರ ಮನಸ್ಸಲ್ಲಿ ಒಡಕನ್ನು ಹೂಡಿಸಿ ಇಲ್ಲಿಸಲ್ಲದ ಸರ್ಕಾರದ ಮೇಲೆ ಆಪಾದನೆಯನ್ನು ಹಾಕಿ ಆವತ್ತಿನ ದಿನ ಎಲೆಕ್ಷನನ್ನು, ಚುನಾವಣೆಯನ್ನು ಗೆಲ್ಲಲಿಕ್ಕೆ ಎಷ್ಟು ಅವತಾರ ಬೇಕೋ ಸಿನಿಮಾ ರೀತಿಯಲ್ಲಿ ಅವರು ಹೀರೋ ಆಗಿ ಪ್ರದರ್ಶನ ಮಾಡಿದ್ರು. ಆದರೆ ಆವತ್ತಿನ ದಿನ ಬಿಡಿ, ಆವತ್ತು ಮಲತಾಯಿ ಧೋರಣೆ BJP ಸರ್ಕಾರ ಮಾಡಿದ್ದೆ. ಆದರೆ ಇವತ್ತು ಮಾನ್ಯ ಶಾಸಕರೇ, ಇವತ್ತು ನಾನು ಕೇಳ್ತಾ ಇದ್ದೀನಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ನೀವೇ ಆಡಳಿತ ಪಕ್ಷ, ಈ ಕ್ಷೇತ್ರದಲ್ಲಿ ನೀವೇ ಶಾಸಕರು, ಯಾಕೆ ಅನುದಾನ ತಂದಿಲ್ಲ, ಯಾಕೆ ಅಭಿವೃದ್ಧಿ ಮಾಡಿಲ್ಲ, ಯಾಕೆ ಗುಂಡಿ ಮುಚ್ಚಿಲ್ಲ? ಭ್ರಷ್ಟಾಚಾರ ಅಂತ ಹೇಳಿದ್ರೆ ಇಡೀ ಆನೇಕಲ್ಲಲ್ಲಿ ಮೊದಲೆಂಗಿತ್ತು ಅಂದರೆ, ಆನೇಕಲ್ ಅಂತ ಹೇಳಿದ್ರೆ ಇಡೀ 224 ಕ್ಷೇತ್ರಕ್ಕೂ ಮಾದರಿ ಕ್ಷೇತ್ರ ಆಗಿತ್ತು.
ಆನೇಕಲ್ ಕ್ಷೇತ್ರ ಅಂದರೆ. ಈಗ ಆನೇಕಲ್ ಕ್ಷೇತ್ರ ಅಂದರೆ ಭ್ರಷ್ಟಾಚಾರ, ಕೊಲೆ, ಇನ್ನೊಂದು ಮತ್ತೊಂದು ಅನ್ನೋಂಥದ್ದನ್ನು ಇವತ್ತು ಹೆಸರುವಾಸಿಯಾಗಿದೆ. ನೀವು 13 ವರ್ಷಗಳಿಂದ ಬಂದು ನೀವು ಏನು ಮಾಡಿದ್ದೀರ ಅನ್ನೋದನ್ನೊಂದು ಸ್ವಲ್ಪ ದಯವಿಟ್ಟು ಹೇಳಬೇಕಾಗಿದೆ. ಇದೆಲ್ಲ ಮಾಡಿ ಸುಮ್ಮನೆ ಜನರ ಆಶೀರ್ವಾದ ಪಡಲಿಕ್ಕೆ ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಾಗೆ ನೀವೊಂದು ಏನೋ ಸುಳ್ಳು ಪಳ್ಳು ಹೇಳಿ ಚುನಾವಣೆಯನ್ನು ಗೆಲ್ತೀರಾ. ಇದು 2013 ಕುಕ್ಕರ್ ಚುನಾವಣೆ ಅಲ್ಲ, ಕುಕ್ಕರ್ ಕೊಟ್ಬಿಟ್ಟು ಓಟ್ ಹಾಕ್ಸ್ಬಿಟ್ಟು ಗೆದ್ಬಿಟ್ಟು ಚುನಾವಣೆ ಅಲ್ಲ. ಮುಂದೆ ಈಗ ಜನ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಬುದ್ಧಿಯನ್ನು ಹೇಳುವಂಥ ಕೆಲಸ ದಯವಿಟ್ಟು ಮಾಡ್ತಾರೆ. ಈ ಥರ ನಡ್ಕೊಳ್ಳೋವಂಥದ್ದು ನಿಮಗೆ ಶೋಭೆ ತರುವಂಥ ಕೆಲಸ ಅಲ್ಲ. ದಯವಿಟ್ಟು ಜನರು ಸ್ಪಂದಿಸಿದ್ದಾರೆ, ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ಜನರಿಗೆ ಹೊಂದಾಣಿಕೆ ಮಾಡಿ ಸ್ಪಂದಿಸಿ ಅಂತೇಳಿ ತಮ್ಮಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬೇರೆ ಸಾಂಕೇತಿಕವಾಗಿ ಆನೇಕಲ್ಲಲ್ಲಿ ಮಾಡಿದ್ವಿ, ಅತ್ತಿವೇಲಲ್ಲಿ ಮಾಡಿದ್ವಿ ಅಂತೇಳಿ ಈ ಕಿವಿನಲ್ಲಿ ಕೇಳಿ ಕಿವಿನಲ್ಲಿ ಬಿಡೋದೇ ಆದರೆ ಇಡೀ ಆನೇಕಲ್ ಪೂರ್ತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜನಸಾಮಾನ್ಯರು ನಾಗರಿಕ ಬಂಧುಗಳ ಜೊತೆಯಲ್ಲಿ ಸತ್ಯ ಹೇಳ್ತಾ ಇದ್ದೀವಿ. ನಿಮಗೆ ಹೇಳ್ಬಾರ್ದು, ಉಗ್ರ ಹೋರಾಟವನ್ನು ನಡೆಸ್ತೇವೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆಮೇಲೆ ಬಂದಂಥ ಹೋದಂಥವ್ರಿಗೆಲ್ಲನೂ ಏನಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ. ಸುಮ್ಮನೆ ಈಗ ನಾವು ಸಹ ಈ ದಿನ ನಾವು ಒಂದು ಸೈಡಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ರಸ್ತೆ ತಡೆ ಆಗಿಲ್ಲ ಅಂದರೆ ಬರೋವಂಥ ಓಡಾಡೋವಂಥ ವಾಹನಗಳಿಗೆ ನಾವೇನು ತೊಂದರೆ ಕೊಟ್ಟಿಲ್ಲ. ಹಾಗಾಗಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ಸರ್, ಈಗ ರಸ್ತೆಗಳೇ ಆಗ್ತದೆ, ಬಿಲ್ಗಳಾಗಿದ್ದಾವೆ ಅಂತ, ಆದರೆ ಅವ್ರು ಹೇಳ್ತಿದಾರೆ ಟೆಂಡರು ಆಗಿಲ್ಲ, ಏನಿಲ್ಲ, ರಸ್ತೆ ಏನು ಸಾರ್ವಜನಿಕರು ಓಡಾಡೋದು ತೊಂದರೆ ಆಗ್ತಿದೆ. ಆ ಒಂದು ಉದ್ದೇಶದಿಂದ ನಾವು ಬೆಟ್ಟಿ ಹಾಕಿದ್ದೀವಿ, ಅದನ್ನ ಬಿಲ್ ಮಾಡ್ಕೊಂಡ್ಬಿಡಿ ಹಾಗೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಈಗ ದಾಖಲೆ ಒಂದಲ್ಲ 10 ದಾಖಲೆ ಕೊಡಬಲ್ಲೆ. ಸಮಯ ಸಂದರ್ಭ ಬರಲಿ ಅವ್ರ ಆತ್ಮಸಾಕ್ಷಿ ಕೇಳ್ಕೊಳ್ಳಿ. ಈಗ ರೋಡ್ ಹಾಳಾಗಿದೆ ಯಾರಿಗೋ ಹೇಳಿ ಜಲ್ಲಿ ಹಾಕ್ಸಿದೆ ಅಂದ್ರೆ ನೀವು ಶಾಸಕರು ಏನು? ಜಲ್ಲಿ ಹಾಕ್ಸೋಂಥ ಕೆಲಸ ಯಾಕೆ? ಯಾರಿಗೋ ಹೇಳಿ ಮಾಡೋವಂಥ ಕೆಲಸ ಯಾಕೆ? ನೀವು ಶಾಸಕರು, ಜನಪ್ರತಿನಿಧಿಗಳು, ಮತದಾರರು ಓಟ್ ಹಾಕಿ ಶಾಸಕರು ಮಾಡಿದ್ದಾರೆ. ಅದು ಯಾವ ಮಾತದು? ಯಾರಿಗೋ ಹೇಳಿ ಮಾಡಿಸಿದ್ದೀನಿ ಅನ್ನೋದೇನದು? ನೀವು ಮಾಡೋವಂಥ ಕೆಲಸ ಸ್ವಾಮಿ. ನೀವು ಶಾಸಕರಾಗಿರ್ಬೋದು, ಈ ಆನೇಕಲ್ನ ಮೊದಲನೇ ಪ್ರಜೆ ಆಗಿರ್ಬೋದು, ಆದರೆ ಮತದಾರರಿಗೆ ನೀವು ಸೇವಕರು ಕೆಲಸ ನೀವು ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಯಾರಿಗೋ ಹೇಳ್ದೆ ಮಾಡಿದೆ ಅಂದರೆ ಬರಲಿ, ಸಮಯ ಸಂದರ್ಭ ಬಂದಾಗ ಅವರು ಕುತ್ಕೊಳ್ಳಿ, ಚರ್ಚೆಗೆ ಬರಲಿ, ದಾಖಲೆ ಸಮೇತ ನಾವು ಕೊಡ್ತೀವಿ. ಸರ್, ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಶ್ನೆ ಎದ್ದಿದೆ. 3 ವರ್ಷದಿಂದ ಆಡಳಿತ ಪಕ್ಷನೂ ಇಲ್ಲ, ವಿರೋಧ ಪಕ್ಷನೂ ಇಲ್ಲ. ಈಗ ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಚುನಾವಣೆ 2 ವರ್ಷ ಇರೋದ್ರಿಂದ ಅದೇ ರೀತಿ ಆಡಳಿತ ಪಕ್ಷದವರು ಇನ್ನೊಂದು ವರ್ಷದಲ್ಲಿ ಅವರು ಬರ್ತಾರೆ. ಇದು ನಮ್ಮ ದುಸ್ಥಿತಿ. ಸಂಸದರು ನಮ್ಮ ಕಷ್ಟ ಕೇಳೋರಿಲ್ಲ, ಶಾಸಕರು ಕೇಳೋದಿಲ್ಲ. ಇನ್ಯಾರು ನಮ್ಮ ಕಷ್ಟ ಯಾರ ಹತ್ರ ಹೇಳೋದು? ಈಗ ಚುನಾವಣೆ ಬಂದ್ರೆ ಮಾತ್ರ ನಾವು ಜ್ಞಾಪನ ಬರೋದು ಅನ್ನೋದು ಸಾರ್ವಜನಿಕ ಪ್ರಶ್ನೆ. ನೋಡಿ ಸರ್, ಈ ಹಿಂದಿನ ದಿನಗಳೆಲ್ಲ ಏನಾಗಿದೆ, ನಾವು ಆಡಳಿತ ಪಕ್ಷದ ಶಾಸಕರಾದಂಥ ಶಿವಣ್ಣವ್ರಿಗೆ ಏನಾದರೂ ಅವ್ರೇನೋ ಕೆಲಸ ಮಾಡ್ತಾರೆ ಅಂದರೆ, ಇಲ್ಲ ರಸ್ತೆ ಕಾಮಗಾರಿ ಮಾಡ್ತಾರೆ, ಲೈಟ್ ಹಾಕ್ಸ್ತಾರೆ, ನೀರು ಹಾಕ್ಸ್ತಾರೆ ಅಂದರೆ ನಾವು ಕ್ವಾಲಿಟಿ ಚೆಕ್ ಮಾಡೋಕ್ಕೆ ಹೋದರೆ ನೋಡು ನಾವು ಮಾಡೋ ಕೆಲಸನ ವಿರೋಧ ಪಕ್ಷವಾಗಿ ಅಡ್ಡಾಕಕ್ಕೆ ಬರ್ತಾರೆ ಅಂತಾರೆ. ನಿಜ ಅಲ್ವಾ? ಹಾಗಾಗಿ ಮತದಾರ ಬಂಧುಗಳಿಗೆ ಮನವರಿಕೆ ಆಗಲಿ. ಈಗ ನಾನು ಹೇಳಿ ಮನವರಿಕೆ ಮಾಡುವಂಥ ಅವಶ್ಯಕತೆ ಇಲ್ಲ. 2 ವರ್ಷ ಇದೆ ಚುನಾವಣೆ. ನಾನು ಹೇಳಿ ಮನವರಿಕೆ ಮಾಡುವಂಥದ್ದಿಲ್ಲ. ಮತದಾರರು ಓಟ್ ಹಾಕಿದಾರಲ್ಲ, ಈಗ ಇಡೀ ಕ್ಷೇತ್ರದ ವ್ಯಾಪ್ತಿ ರಸ್ತೆಗಳೇನಾಗಿದೆ ಅಂತ ಗೊತ್ತಲ್ಲ, ನೀರಿನ ವ್ಯವಸ್ಥೆ ಏನಾಗಿದೆ ಅಂತ ಗೊತ್ತಲ್ವಾ, ಹಾಸ್ಪಿಟ್ಲ್ ವ್ಯವಸ್ಥೆ ಏನಾಗಿದೆ ಅಂತ ಗೊತ್ತಲ್ಲ. ಈಗ ನೀವು ಮಾಡಿಲ್ಲ, ನಾವು ಮಾಡ್ತೀವಿ ಅಂತ ಕಾಯ್ತಾ ಇದ್ದೀವಿ. ಜನಗಳಿಗೆ ಮನವರಿಕೆ ಮಾಡಬೇಕು, ಮತದಾರರ ಬಂಧುಗಳಿಗೆ ಮನವರಿಕೆ ಮಾಡಬೇಕು. ಆ ಮನವರಿಕೆ ಮಾಡುವಂಥ ಕೆಲಸ ನಾವು 3 ವರ್ಷ ಮಾಡಿದ್ದೀವಿ. ಇನ್ನು ಮೇಲೆ 3 ದಿನದಿಂದ ನಾನು ಹೇಳಿದ್ದೀನಿ ತಮ್ಮ ಮಾಧ್ಯಮದ ಮುಖಾಂತರ ಪ್ರಾರಂಭ ಆಗಿದೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರ ಹತ್ರ ಕೆಲಸ ಮಾಡೋವರೆಗೂ ಇಲ್ಲೋ ರಾಜೀನಾಮೆ ಕೊಡಬೇಕು, ಇಲ್ಲೋ ಕೆಲಸ ಮಾಡೋವರೆಗೂ ನಾವಂತೂ ಬಿಡಲ್ಲ. ಈಗ ಸಾರ್ ಹೇಳೋರ್ಗೇನೂ ಇಲ್ಲ, ಈಗ ಕೇಳಬೇಕಲ್ಲ. ನನಗಂತೂ ನಾನೇನು ನೋಡಿಲ್ಲ, ನಾರಾಯಣಸ್ವಾಮಿ ಅವ್ರು ಅಭಿವೃದ್ಧಿ ಮಾಡಿಲ್ಲ ಅಂತ ಯಾರು ಹೇಳಿದ್ರು? ನಾರಾಯಣಸ್ವಾಮಿ ಅಭಿವೃದ್ಧಿ ಮಾಡಿದಿರೋನೇ ತಾವು ಮಾಡಿದ್ದೇನೋ? ಮಾಡಿರೋದು ನಾರಾಯಣಸ್ವಾಮಿ ಮಾಡಿರೋದು ನಾವು ಈಗ ಉದಾಹರಣೆಗೆ ಆನೇಕಲ್ಲಲ್ಲಿ ಅಂಬೇಡ್ಕರ್ ಭವನ ಕಟ್ತಾ ಇದ್ದಾರೆ. ಇನ್ನು ಪೂರ್ತಿ ಆಗಿಲ್ಲ, 13 ವರ್ಷ ಆಗಿ ಶಾಸಕರು ಅಲ್ಲ. ಒಂದು ನಿಮಿಷ ಸರ್. ಈಗ 13 ವರ್ಷ ನಂತರದಲ್ಲಿ ನೀವು ಶಾಸಕರಾಗಿ ಅದನ್ನ ಫಿಲ್ಫಿಲ್ ಮಾಡೋಕ್ಕಾಗಿಲ್ಲ, ನಿಜ ಅಲ್ವಾ? ಇನ್ನು ಓಪನ್ ಆಗಿಲ್ಲ. ಅದಕ್ಕೆ ಜಾಗ ಕೊಡಿಸಿದವರು, ಅಲಾಟ್ಮೆಂಟ್ ಮಾಡಿಸಿದವ್ರು ಯಾರು? ನಾರಾಯಣಸ್ವಾಮಿ ಅವರಲ್ವಾ? ನಿಮ್ಮ ಕೊಡುಗೆ ಏನು? ಜಾಗ ಕೊಟ್ಟು ಕಟ್ಸೋಕೆ ನಿಮ್ಮ ಕೈಯಲ್ಲಿ ಆಗಿಲ್ಲ, ಇನ್ನು ಓಪನ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಾರಾಯಣಸ್ವಾಮಿ ಅವ್ರ ಬಗ್ಗೆ ಮಾತಾಡೋದು ನಿಮ್ಗೇನು ಇದಿದೆ, ನೈತಿಕತೆ ಇದೆ? ಇನ್ನೊಬ್ರು ಹೇಳ್ತಾರೆ ನಿಮ್ಮ ಕೊಡುಗೆ ಏನು? ಹೌದು,
ಈಗ ನನ್ನ ಶ್ರೀನಿವಾಸ್ 2023 ನಾನು ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ನನ್ನ ಕೊಡುಗೆ ಶೂನ್ಯ ಅಂದ್ಕೊಳ್ಳಿ. ನನ್ನ ಕೊಡುಗೆ ಏನು ಗೊತ್ತಾ, ಇದೇ ಆನೇಕಲ್ ತಾಲೂಕಲ್ಲಿ ಸರ್ಜಾಪುರದಲ್ಲಿ ಹುಟ್ಟಿದ್ದೀನಿ. ಆ ಮಂಡ್ರನ ಋಣ ಮುಂದಿನ ದಿನಗಳನ್ನು ತೀರಿಸ್ಕೊಳ್ತೀನಿ. ಆದರೆ ಶಿವಣ್ಣ 2013 ಶಾಸಕರಾಗಿದ್ರಲ್ಲ, ಅವ್ರ ಸೇವೆ ಏನು, ಅವ್ರ ಋಣ ಏನು ತಾಲೂಕಿಗೆ? ಕೇಳ್ಕೊಳ್ತಾ ಹೋದರೆ ಸಾರ್ ಇದು ಯಾರ್ದು ಅಲ್ಲ. ನಾರಾಯಣ ಸ್ವಾಮಿ ಅವರು 17-18 ವರ್ಷಗಳ ಕಾಲ ಶಾಸಕರಾಗಿದ್ದರು. ಆವತ್ತಿನ ದಿನ ಏನು ಅನುದಾನ ಬರ್ತಾ ಇತ್ತೋ ಅವರು ತಾಲೂಕಿಗೆ ಒಳ್ಳೆಯದನ್ನು ಮಾಡಿ ಅಭಿವೃದ್ಧಿ ಕೆಲಸವನ್ನು ಮಾಡಿ ಅವ್ರು ಸೋತ ನಂತರದಲ್ಲಿ ಇವ್ರು ಬಂದವರು ಇದನ್ನು ಕಂಟಿನ್ಯೂ ಮಾಡ್ತಾವ್ರೆ. ಈಗ ನಾವು ಅಷ್ಟೇ, ಇವರು ಶಿವಣ್ಣ ಹೋದ್ಮೇಲೆ ಯಾರಾದರೂ ಬರ್ತಾರೆ, ಕಂಟಿನ್ಯೂ ಆಗ್ತಾರೆ. ಹಂಗಾದ್ರೆ ನಾವು ಶಿವಣ್ಣ ಮನೆಯಿಂದ ಏನು ಕೇಳ್ತಾ ಇಲ್ಲ ಸ್ವಾಮಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಕಟ್ಟಿರೋ ಟ್ಯಾಕ್ಸು ಸರ್ಕಾರದ ವತಿಯಿಂದ, ನೀವು ಶಾಸಕರಾಗಿದ್ದೀರಾ, ದಯವಿಟ್ಟು ಶಾಸಕರ ಅನುದಾನದಲ್ಲಿ ಸರ್ಕಾರದ ವತಿಯಿಂದ ಕೊಡಿಸಿ. ನಿಮ್ಮ ಮನೆಯಿಂದ ₹1 ಕೊಡಬೇಡಿ, ನಿಮ್ಮ ಮನೆಯಿಂದ ನಮಗೇನು ಒಳ್ಳೇದು ಮಾಡಬೇಡಿ. ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಅನುದಾನ, ನಮ್ಮ ಹಕ್ಕು, ನಮ್ಮ ರೈಟ್ಸ್ ನಮ್ಗೆ ಕೊಡಿ ಅಂತ ನಾನು ಶಾಸಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ರೈತರಿಗೆ ಯಾವುದೇ ರೀತಿ ಅವರು ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಆರೋಪ ಮಾಡಿದ್ರೆ, ಅವರು ಪ್ರತ್ಯಾರೋಪ ಏನು ಮಾಡ್ತಿದ್ದಾರೆ? ವಿರೋಧ ಪಕ್ಷದ ನಾಯಕರು ರೈತರು ಕರ್ಕೊಂಡು ಏನು ಮಾಡೋದು, ಸೆಷನ್ ಅಲ್ಲಿ ಮಾತಾಡ್ತಾ ಇಲ್ಲ ಅನ್ನೋ ರೀತಿ ಅವರು ವಿರೋಧ ಪಕ್ಷ ಆರೋಪ ಮಾಡ್ತಿದ್ದಾರೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ವಿರೋಧ ಪಕ್ಷದ ನಾಯಕರು ಸೆಷನ್ನಲ್ಲಿ ಮಾತಾಡಲ್ಲ ಅಂತ ಪ್ರಶ್ನೆ ಹಾಕ್ತೀರಾ ಸರ್? ಈ ಭಾಗದ ಶಾಸಕರು ಈ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು 2500 ಎಕರೆ KDB ಅಕ್ವಿಜೇಷನ್ ಆಗಿದೆ. 2500 ಎಕರೆ KDB ಅಕ್ವಿಜೇಷನ್ ಆಗಿ ನೀವು ಈ ಭಾಗದ ಶಾಸಕರು ಮತ್ತು ಸರ್ಕಾರ ನಿಮ್ಮದೇ, ಕೈಗಾರಿಕಾ ಸಚಿವರು ಇದ್ದಾರೆ, ನೀವು ಯಾವುದೋ ಕರ್ಕೊಂಡೋಗಿ ಮನವಿ ಪತ್ರ ಕೊಟ್ಟು ನಾನು ಮಾಡಿಸ್ತೀನಿ ಅನ್ನೋದಲ್ಲ ಇಂಪಾರ್ಟೆಂಟು. ನೀವು ಟೇಬಲ್ ತಟ್ಟಿ ನಂದು ನೀವು ಮನವಿ ಪತ್ರ ಕೊಡೋದಲ್ಲ, ನಾನು ಮಾಡಿಸ್ತೀನಿ ಅನ್ನೋ ಜವಾಬ್ದಾರಿ ನಿಮ್ಮದಾಗಿರ್ಬೇಕಾಯ್ತು. ಅದು ನೀವು ಮಾಡಿಲ್ಲ, ಅದು ನಿಮ್ಮ ಅಪರಾಧ. ಅದು ಜನಗಳಿಗೆ, ಯಾರು ರೈತ ಬಾಂಧವರಿಗೆ ನೀವು ಮಾಡಿರೋಂಥ ಮೋಸ. ಅವರು ರೈತರು ರಾಜ್ಯದ ದೇಶದ ಬೆನ್ನೆಲುಬು, ಅನ್ನ ಕೊಡೋವಂಥ ದೇವರು. ಆ ದೇವ್ರನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರ ಜಮೀನು ಇಟ್ಕೊಂಡಿರೋದನ್ನ ಕಿತ್ತು ನೀವು ಕೊಡೋವಂಥ ಕೆಲಸ, ನಿಮ್ಮನ್ನು ಗೆಲ್ಸಿರೋಂಥದ್ದಕ್ಕೆ ನೀವು ಮಾಡಿದ್ದೀರಾ. ಆ ರೈತರು ಮುಂದಿನ ದಿನಗಳಲ್ಲಿ ನಿಮ್ಗೆ ಉತ್ತರ ಹೇಳ್ತಾರೆ. ಸರ್, ಈಗ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ನೀಡಿದ್ದಾರೆ ಸರ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಮಲಿಂಗಾರೆಡ್ಡಿ ಸಾಹೇಬರು ರಾಜೀನಾಮೆ ಕೊಟ್ಟವ್ರೆ. ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು. ಏನು ಕರ್ನಾಟಕ ರಾಜ್ಯದಲ್ಲಿ ರೆಡ್ಡಿ ಸಮುದಾಯದ ಕಾಂಗ್ರೆಸ್ ನಾಯಕರು, ರೆಡ್ಡಿ ಸಮುದಾಯದ ನಾಯಕರು ಅಂದರೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಅಂದರೆ ತಪ್ಪಾಗಲಾರ್ದು. ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನನೊಂದು ಬೇಸತ್ತು ಅವರ ಪಾರ್ಟಿಯಲ್ಲಿ ಒಳಗಡೆ ಏನಾಗಿದೆಯೋ ಆ ವಿಚಾರ ಗೊತ್ತಿಲ್ಲ. ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರ ಆಂತರಿಕ ವಿಚಾರ ಒಂದು. ಎರಡನೇದು, ರಾಮಲಿಂಗಾರೆಡ್ಡಿ ಸಾಹೇಬರು ಆನೇಕಲ್ಗೆ ಅವ್ರದ್ದೇ ಆದಂಥ ಬಹಳಷ್ಟು ಅವರ ಬಳಗದ ಕೊಡುಗೆ ಇದೆ ಆನೇಕಲ್ ತಾಲೂಕಲ್ಲಿ. ಹಾಗಾಗಿ ಆನೇಕಲ್ ತಾಲೂಕಲ್ಲಿ ಈ ಕ್ಷೇತ್ರದ ಶಾಸಕರಾದಂಥ ಶಿವಣ್ಣವರು 3 ಬಾರಿ ಗೆಲ್ಲಲಿಕ್ಕೂ ಸಹ ಅವ್ರದ್ದೇ ಆದ ಅಪಾರವಾದ ಸೇವೆ ಸಹಕಾರ ತುಂಬ ಇದೆ. ಹಾಗಾಗಿ ಅವ್ರ ಪಾಪ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 3 ಬಾರಿ ಶಾಸಕರಾಗಿ ಗೆಲ್ಲಿಸಿದಂಥ ಈ ಭಾಗದ ಶಾಸಕರು ಯಾರಿದ್ದಾರೆ ಶಿವಣ್ಣವರು, ಈಗ ಅವ್ರ ಪರವಾಗಿ ಹೆಂಗೆ ನಿಂತ್ಕೊಳ್ತಾರೆ, ಧ್ವನಿ ಹೆಂಗೆ ಎತ್ತಾರೆ ಅನ್ನೋವಂಥದ್ದು ಇಂಪಾರ್ಟೆಂಟು. ಆನೇಕಲ್ಲಲ್ಲಿ ಶಿವಣ್ಣವರು ರಾಮಲಿಂಗಾರೆಡ್ಡಿ ಸಾಹೇಬರು ಪರವಾಗಿ ಗುಡುಗಿದ್ರೆ ವಿಧಾನಸೌಧ ನಡುಗಬೇಕು. ಶಿವಣ್ಣವ್ರು ಆನೇಕಲ್ಲಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ಪರವಾಗಿ ಗುಡುಗಿದ್ರೆ ವಿಧಾನಸೌಧ ನಡುಗೋ ಥರ ಅಂದ್ಕೊಳ್ತೀನಿ. ಗುಡುಗ್ಬೋದೇನೋ ಶಿವಣ್ಣವ್ರು, ನೋಡೋಣ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಶಿವಣ್ಣವರು ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಎಷ್ಟು ಒಪ್ಕೊಂಡು ಅವ್ರಿಗೆ ಮನಸ್ಸನ್ನು ತಿಳಿ ಮಾಡುವಂಥ ಕೆಲಸ ಮಾಡ್ತಾರ, ಅವ್ರ ಪರವಾಗಿ ಧ್ವನಿಯನ್ನು ಎತ್ತಾರ ಇಲ್ಲ ಅಂತ ಕಾದು ನೋಡೋಣ.